till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on. ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಡಿಲಿಷಿಯಸ್ ಮತ್ತು ಬ್ರೆಡ್ ಡೆಸರ್ಟ್ ಇವತ್ತು ರೆಸಿಪಿ, ನಾನು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಅದು ಭಾಳ ಟೇಸ್ಟಿಯಾಗಿ, ಮತ್ತು ಈಗಂತರೂ ರಂಜಾನ್ ಹಬ್ಬದಲ್ಲಿ ನಾವು ಜಾಸ್ತಿ ಮಾಡ್ತೀವಿ ರೀ ಫ್ರೆಂಡ್ಸ್. ಅದು ಶಾಹಿ ತುಕಡ ಅಂತಲೇ ಹೇಳ್ತಾರೆ. ಮತ್ತು ಈಗ ಬ್ರೆಡ್ ಸ್ವೀಟ್ ಡೆಸರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ನಮ್ಮ ಬ್ಲಾಗ್ನಲ್ಲಿ ಏನಿದೆ ಅಂಥೇಳಿ ಎಲ್ಲ ನೋಡ್ಕೊಂಬರೋಣ. ಮತ್ತು ಇವತ್ತು ನಮ್ಮ ಜಾರದು ಜಾಸ್ತಿ ಕೆಲಸ ಐತೆ ರೀ ಫ್ರೆಂಡ್ಸ್. ಹಾಗಾಗಿ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗೂ ಇದೆ, ಮತ್ತು ನಮ್ಮದು ಡೈಲಿ ರುಟೀನ್ ಒಳಗೆ ಏನಿರುತ್ತೆ ಅದೆಲ್ಲ ಇವತ್ತು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ಮತ್ತು ಇವತ್ತು ಬ್ರೆಡ್ ಡೆಸರ್ಟ್ ಸ್ವೀಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಿಮಗೆಲ್ಲ ಈಸಿಯಾಗಿ ಬರುತ್ತೆ ಅಂಥೇಳಿ ನಾನು ಅನ್ಕೊತೀನಿ. ನಾನು ತೋರ್ಸಂಗೆ ನೀವು ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಇವತ್ತು ನಮ್ಮ ಜಾರು ನೋಡ್ರಿ ತೋರಿಸ್ತಂಥೇಳಿ ಕಲೆ ಬಿದ್ದುಬಿಡಾಕಿ. ಇದು ನಾನು ಬಾದಾಮ್ ಕಟ್ ಮಾಡುವಾಗ ಸ್ವಲ್ಪ ಕೈಗೆ ಹತ್ತೈತ್ರಿ, ಹಾಗಾಗಿ ಇದು ಬ್ಯಾಂಡೇಜ್ ಹಾಕ್ಕೊಂಡಾಡ್ರಿ ಫ್ರೆಂಡ್ಸಿಗೆ. ಅದ ತೋರ್ಸಕತ್ತಾಳ. ಪಾಪ ಭಾಳ ನೋವು ಆತ್ರಿ ಈಗ. ಹಾಗಾಗಿ ನೀವು ಬ್ಯಾಡಂದ್ರೆ ಕೆಳಂಗಿಡ್ರಿ ಫ್ರೆಂಡ್ಸಿಗೆ, ಒಟ್ಟ ಕೆಲಸ ಮಾಡ್ಬೇಕಂತಾಳೆ ನೋಡ್ರಿ. ಹಾಗಾಗಿ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತು ರೆಸಿಪಿನ ನೋಡ್ಕೊಳ್ಳೋಣ. ಏನು ಮಾಡ್ತೀನಿ ಇವತ್ತು ನಾನು ಇಫ್ತಿಯಾರ್ಗೆ ಅಂಥೇಳಿ ನೋಡಿರಿ ಫ್ರೆಂಡ್ಸ್, ಮಾಡೋದು ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಕಿಚನ್ಗೆ ಬಂದೀನಿ. ಇದು ಒಂದು ಲೈಟ್ ಹಾಕಿನಿ ಫ್ರೆಂಡ್ಸ್, ಇದು ಸ್ವಲ್ಪ ಬೆಳಕು ಆಗಲಿ ಅಂಥೇಳಿ. ಹಾಗಾಗಿ ಜಾಸ್ತಿ ಬೆಳಕಿದ್ರೆ ಚಲೋ ಎಲ್ಲ ಮಾಡೋದೆಲ್ಲ ಕಾಣಿಸುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ನಾನು ಕಿಚನ್ನಾಗ ಬಂದೀನಿ. ಈಗ ಏನೇನು ಮಾಡ್ತೀನಿ ಇವತ್ತೆಲ್ಲ ನೋಡ್ಕೊರಿ. ಇವತ್ತು ನಮ್ಮ ಬ್ಲಾಗ್ನಲ್ಲಿ ನಿಮ್ಗೆ ಚಲೋ ಎಲ್ಲ ಇಷ್ಟ ಆಯ್ತಂದ್ರೆ ಕಮೆಂಟ್ ಒಳಗೆ ಹೇಳ್ಬೇಕು ರೀ ಫ್ರೆಂಡ್ಸ್. ಹಾಗಾಗಿ ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಡೈಲಿ ರುಟೀನ್ ನಮ್ಮದು ಚಾಲು ಆತ್ರಿ. ಈಗ ನಾನು ಬಟ್ಟೆ ಹಾಕಿನಿ ರೀ ಮಷಿನ್ ಒಳಗೆ. ಈಗ ಬಟ್ಟೆ ಒಗ್ದಿಂದ ಮತ್ತು ನಾನು ಸ್ವಲ್ಪ ನನ್ನ ಮಗಳಿಗೆಲ್ಲ ಕ್ಲೀನಿಂಗ್ ನಡ್ಸಳ್ರಿ. ಹೊರಗಡೆ ಹಾಲಿಂದು ಕ್ಲೀನ್ ಮಾಡಕತ್ತಾಳಕಿ, ಕಸ ಗುಡ್ಸಕತ್ತಾಳೆ ನೋಡಿರಿ ಫ್ರೆಂಡ್ಸಿಗೆ. ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ನನ್ನ ಮಗಳು ಹೆಲ್ಪ್ ಮಾಡ್ತಾಳ್ರಿ ನನಗೆ. ಆಕಿಗೆ ಎಷ್ಟು ಬರ್ತ ಅಷ್ಟು ಮಾಡಪ್ಪಿ, ಆಮೇಲೆ ನಾನು ಮಾಡ್ಕೊತೀನಿ, ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಹಾಗಾಗಿ ನೀನು ಮಾಡ್ಕೊ, ಆಮೇಲೆ ನಾನು ನೀನು ಬಿಟ್ಟಿದ್ದು ನಾನು ಮಾಡ್ತೀನಿ ಅಂತ ಹೇಳೀನಿ. ಆಕಿನ್ಗೆ ಭಾಳ ಖುಷಿ ರೀ ಕಸ ಬೆಳೆಯೋದು, ಮತ್ತು ಫರ್ಶ್ ಒರೆಸೋದು, ಬಟ್ಟೆ ತೊಗೊಂಡೋಗಿ ಹೊರಗೆ ಹಾಕೋದು. ಈಗ ಬೇಡಪ್ಪಿ ನಾ ಮುಂದೈತಿ ನಿಮ್ಮದು ಕೆಲಸ, ಬೇಡ ಅಂದ್ರೆ ಕೇಳಂಗಿಲ್ಲ ರೀ. ಈಗ ನೋಡಿರಿ ನನಗೆ ಹೆಲ್ಪ್ ಎಷ್ಟು ಮಾಡ್ತಾಳೆ ನನ್ನ ಮಗಳು. ಮತ್ತು ನಾನು ಕಿಚನ್ನಾಗಿದ್ದರೆ ಏನಾರ ಮಾಡುವಾಗ ಅವಾಗೂ ಬರ್ತಾಳೆ ರೀ ಪಾಪ. ಅಷ್ಟು ನನಗೆ ಅಷ್ಟು ಜೀವ ಮಾಡ್ತಾಳೆ ನೋಡಿರಿ ನನ್ನ ಮಗಳು. ಅಷ್ಟು ನಾನು ಎಲ್ಲರ ಹೋದರೆ ಅಳ್ಕೊಂತ ಕುಂತು ಬಿಡ್ತಾಳೆ ರೀ, ಮಮ್ಮಿ ಎಲ್ಲಿ ಹೋಗಿ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ಒಂದೇ ದಿನ ನಾನು ಊರಿಗೆ ಹೋಗಿದ್ದೆ, ಅಷ್ಟು ಅಳಕತ್ತಿದ್ಲು ನನ್ನ ಮಗಳು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಸ್ವಚ್ಛ ಕಸ ಬೆಳೆಯಕತ್ತಾಳ. ನಾವು ಈಗ ಎಲ್ಲ ಬ್ಯಾಗ್ ನಾನು ಜೋಡಿಸಿಡಕತ್ತೀನಿ. ಈಗ ಹೂವು ಹಚ್ಕೊಂಡಿದ್ದು ಹಾಗೆ ಒಣಗಿಬಿಟ್ಟವ್ರಿ. ಹಾಗಾಗಿ ಒಣಗಿದ್ದು ಹೂವು ಮನೆಗೆ ಇಡಬಾರ್ದು. ಹಾಗಾಗಿ ಎಲ್ಲ ನಾನು ಚೆಲ್ಲಕತ್ತೀನಿ ರೀ ಫ್ರೆಂಡ್ಸ್. ಈಗ ನನ್ನ ಮಗಳು ನೋಡ್ರಿ ಎಷ್ಟು ಸ್ವಚ್ಛ ಬೆಳ್ದಾಳ. ನಾನು ಸುಮ್ಮನೆ ಜೋಕ್ ಮಾಡಿದೆ, ಬಳಿತೀನಿ ಅಂದ್ಲು. ಕಸ ಗುಡ್ಸಂತಂದೆ, ಕಸ ಗುಡ್ಸಕತ್ತಾಳ್ರಿ. ಮತ್ತು ಎಲ್ಲ ಕ್ಲೀನ್ ಮಾಡಿ ಏನಪ್ಪಿ ಮನೆ ಎಲ್ಲ ಇವತ್ತು ನೀನ ಸ್ವಚ್ಛ ಮಾಡಿ ಅಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನನ್ನ ಮಗಳೆಲ್ಲ ಕ್ಲೀನ್ ಮಾಡಿದ್ಲು, ಮತ್ತು ಸೋಫಾ ಕವರ್ ಎಲ್ಲ ಕ್ಲೀನ್ ಮಾಡಿದ್ಲು, ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಯಾಳ, ಕಸ ಎಲ್ಲ ಗುಡಿಸ್ಬಿಟ್ಟಾಳ. ನೋಡ್ರಿ ಎಲ್ಲ ಕ್ಲೀನ್ ಆಗಿತ್ತು ನೋಡ್ರಿ. ಈಗ ಫರ್ಶ್ ಎಲ್ಲ ಈಗ ನನ್ನ ಮಗ ಫರ್ಶ್ ಒರೆಸ್ತಾನಂತ್ರಿ. ಅದೇನಮ್ಮ ಈಗ ಇದು ನಾನು ಮಾಡಬೇಕು ಫ್ರೆಂಡ್ಸ್. ಇವ್ರದ್ದೆಲ್ಲ ಮುಗಿದೆ. ಇವತ್ತು ನಮ್ಮ ಜಾರುದೇನೋ ಮನ್ಸಾಯ್ತು ರೀ ಇವತ್ತು ಕೆಲಸ ಮಾಡೋದು. ನಾನು ಹಚ್ಚಂಗಿಲ್ರಿ, ಸಣ್ಣಕ್ಕಿದಿ ಬೇಡಪ್ಪಿ ಅಂದ್ರೆ ಇವತ್ತಕ್ಕಿ ಆಕಿನ ಖುಷಿಲಿಂದ ಇಷ್ಟೆಲ್ಲ ಕ್ಲೀನ್ ಮಾಡ್ಯಾಳ. ಈಗ ಮತ್ತೆ ಇನ್ನೊಂದು ಸರಿ ನಾನು ಬೆಳೆದು ಮತ್ತೆ ಫರ್ಶ್ ಎಲ್ಲ ಬರ್ಬೇಕು ನೋಡ್ರಿ ಫ್ರೆಂಡ್ಸ್. ಈಗ
ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳೆಲ್ಲ ಕೆಲಸ ಮಾಡಿ ಮತ್ತೀಗ ನಾನು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ, ಹಾಗಾಗಿ ಫೇಸ್ ಮೇಲೆ ಮತ್ತು ಸ್ವಲ್ಪ ನಾನು ನೋಡಿ ಆಕಿನ ಫೇಸ್ ಪ್ಯಾಕ್ ಹಚ್ಕೊಳಕತ್ತಾಳ್ರಿ. ಈಗ ನೋಡಿರಿ ನಾನು ಡ್ರಮ್ ಸ್ಟಿಕ್ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಈಗೆಲ್ಲ ಸುಲ್ಕೊಂಡು ಇಟ್ಟಿನಿ ರೀ ಫ್ರೆಂಡ್ಸ್ ಸೋಸಿ. ಈಗ ನನ್ನ ಮಗಳು ಎದಕ್ಕೆ ಅಳಕತ್ತಾಳೆ ಅಂದರೆ ಆಕಿಂದು ಕೈ ಇದು ಹತ್ತಿತ್ತಲ್ರಿ, ಹಾಗಾಗಿ ನೋವು ಆಗೈತಿ ಭಾಳ. ನಾನು ಬಾದಾಮ್ ಎಲ್ಲ ನಾನು ಕಟ್ ಮಾಡಾಕ್ತಿದ್ದೆ, ಮತ್ತು ನಾನು ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿ ಹಿಂಗತೆ ಕೈಗೆ ಮಾಡ್ಕೊಂಬಿಟ್ಟಾಳ. ಮತ್ತು ನಾನು ಸ್ವಲ್ಪ ಚಿಪ್ಸ್ ತರಿಸೀನಿ, ಅಳದು ಕಡಿಮೆ ಮಾಡ್ತಾಳೆ ಅಂಥೇಳಿ. ಭಾಳ ನೋವು ಆಗಿತ್ತಲ್ಲ, ಈಗ ನನ್ನ ಮಗ ಬ್ಯಾಂಡೇಜ್ ತರಕ್ಕೆ ಹೋಗ್ಯಾನ್ರಿ ಹೊರಗಡೆ. ಹಂಗಾಗಿ ಆಕಿ ಚಿಪ್ಸ್ ಕೊಡ್ಸಿದ್ರನ್ನ ತಿನ್ನವಲ್ರಿ ಆಕಿ. ಏನು ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್, ಹಿಂಗತೆ ಮಾಡ್ಕೊಂಬಿಡ್ತಾರೆ ಹುಡುಗರು. ಈಗ ನೋಡಿರಿ ಫ್ರೆಂಡ್ಸ್, ಈಗ ರೋಡ್ ಮಾಡಿದ್ರಲ್ಲ ಮೊನ್ನೆ ಸ್ವಲ್ಪ ನೀರು ಬಿಡಾಕತ್ತಾರ ರೀ. ಈಗ ನಾನು ಬಟ್ಟೆ ಎಲ್ಲ ವಾಶ್ ಆಯ್ತು ರೀ ಫ್ರೆಂಡ್ಸ್, ಬೆಡ್ಶೀಟು ಅದೆಲ್ಲ ಒಗ್ದಿದ್ದಾಯ್ತು, ಎಲ್ಲ ಒಣಗಿ ಹಾಕಿ ನೋಡಿರಿ ಫ್ರೆಂಡ್ಸ್. ಈಗ ನಾನು ಕಿಚನ್ನಾಗ ಹೋಗ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಭಾಳ ಸೂಪರಾಗಿ ಆಗುತ್ತೆ ರೀ ಇದು ಡ್ರಮ್ ಸ್ಟಿಕ್ ಬೇಳೆ. ಎಲ್ಲ ಯಾರ್ಯಾರಿಗೆ ಇಷ್ಟ ಇದೆ ಈ ರೆಸಿಪಿ ನನ್ನ ಕಮೆಂಟ್ ಒಳಗೆ ಹೇಳ್ರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ನಂದು ವಿಡಿಯೋಗೆ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಿ ಮತ್ತು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್, ಹಂಗಂದ್ರೆ ನಾನು ಬರೋದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ರೀ ವಿಡಿಯೋದು ಹಾಕಿದ ತಕ್ಷಣ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನಾನು ಎಷ್ಟು ಕ್ಲೈಮೇಟ್ ಎಷ್ಟು ಕೂಲ್ ಇತ್ತೆ ಹೊರಗೆ. ಇದು ಖಾರಿ ಮತ್ತು ಇದು ಬ್ರೆಡ್ ಎಲ್ಲ ತಂದಿದ್ರಲ್ಲ, ಅರ್ಧ ತಿಂದು ಹಿಂಗೆ ಇಟ್ಬಿಟ್ಟಾರಿ. ಮತ್ತು ಇದು ಖಜೂರ್ ಭಾಳ ಟೇಸ್ಟಿ ಇರ್ತೀರಿ ಫ್ರೆಂಡ್ಸ್, ಹಾಗಾಗಿ ನಾವು ಇದೇ ತರಿಸ್ತೀವಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಎಲ್ಲ ತೆಗೆದಿಡೋದ್ರಿ, ಮನೆಗೆಲ್ಲ ಕ್ಲೀನ್ ಮಾಡೋದು ಈಗ ಸ್ಟಾರ್ಟ್ ಆಯ್ತು ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ಕ್ಲೀನ್ ಮಾಡಿ ಮತ್ತೀಗ ಬೇಳೆ ಸಾರು ಮಾಡಿ ಇದು ತಡ್ಕ ಕೊಡ್ಬೇಕು ರೀ, ಒಗ್ಗರಣೆ ಕೊಡ್ಬೇಕು ಇದಕ್ಕೆ. ಇದು ಕೊಟ್ಟಿಂದ ಮತ್ತು ನಾನು ಇದು ಬ್ರೆಡ್ ಸ್ವೀಟ್ ಡೆಸರ್ಟ್ ಮಾಡ್ತೀನಿ ರೀ ಇವತ್ತು. ಈಗ ನೋಡಿರಿ ಫ್ರೆಂಡ್ಸ್, ಈಗ ರೆಡಿ ಆಯಿತು. ಬೇಳೆಗೆ ತಡ್ಕ ಕೊಟ್ಟೀನಿ ಮತ್ತು ಫ್ರೈ ಮಾಡ್ಕೊಂಡಿನಿ. ಬೇಳೆ ಭಾಳ ಟೇಸ್ಟಿಯಾಗಿ ಮಸ್ತಾಗಿ ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್. ನೀವು ರೆಸಿಪಿ ಟ್ರೈ ಮಾಡಿರಿ. ಪೂರಾ ಅಂತೂ ತೋರಿಸಿಲ್ಲ, ಮೊದಲನೇ ವಿಡಿಯೋದಾಗ ನಾನು ತೋರಿಸ್ತೀನಿ ರೀ, ಬೇಕಾದರೆ ನೀವು ಹೋಗಿ ನೋಡ್ಬೋದು ರೀ ಫ್ರೆಂಡ್ಸ್, ನಿಮ್ಗೆ ಸಿಗುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ಇದು ಆಯಿತು ಮತ್ತು ತಡ್ಕಾನು ಕೊಟ್ಟೆ ಮತ್ತು 1 ನಿಮಿಷ ಅಷ್ಟೇ ಕುಕ್ ಮಾಡಿ ಇಡೋದ್ರಿ ಫ್ರೆಂಡ್ಸ್. ಈಗ ಬೇಳೆ ರೆಡಿ ಆಯ್ತು ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬ್ರೆಡ್ ಸ್ವೀಟ್ ಡೆಸರ್ಟ್ ಮಾಡೋಕೆ ಇದು ಸ್ವಲ್ಪ ಫಸ್ಟ್ ಬ್ರೆಡ್ ಹಿಂಗೆ ಒಣಗಿಸ್ಬೇಕು ರೀ 1-5 ನಿಮಿಷ. ಈ ಥರ ಒಣಗಿಸಿದ್ರೆ ಜಾಸ್ತಿ ಆಯಿಲ್ ಇಡಂಗಿಲ್ಲ ರೀ ಬ್ರೆಡ್ಗೆ, ಇಲ್ಲಾಂದರೆ ಭಾಳ ಹೀರ್ಕೊಂಬಿಡ್ತಾವೆ ರೀ ಬ್ರೆಡ್ಗೆ. ಯಾವಾದ್ರೆ ನೀನು ಪಕೋಡ ಅದು ಮಾಡಿರಿ ನೋಡಿರಿ, ಎಷ್ಟು ಎಣ್ಣೆ ಇರ್ತಾವೆ ರೀ. ಹಾಗಾಗಿ ನಾವು ಯಾವಾಗಲೂ ಬ್ರೆಡ್ ರೆಸಿಪಿ ಏನಾರ ಮಾಡಿರಿ ನೀವು ಈ ಥರ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಮಕ್ಕಳು ಬಂದಾರ ಫ್ರೀಜ್ದರೊಳಗೆ, ಏನೋ ಅವರು ನೋಡಕತ್ತಾರ ಅವ್ರಿಗೆ. ಈಗ ನಾನು ಹೇಳಕತ್ತೀನಿ ಸ್ವೀಟ್ ಮಾಡಾಕತ್ತೀನಿ ಅಪ್ಪಿ ಕುಂದರ್ರಿ ಅಂಥೇಳಿ, ನನ್ನ ಕಸ್ಟರ್ಡ್ ತೆಗೆದು ಕೊಟ್ಟ ಅಪ್ಪಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನೆಲ್ಲ ಕಟ್ ಮಾಡ್ಕೊಂಡಿನಿ ರೀ ಬ್ರೆಡ್ ಸ್ಲೈಸಸ್ಗೆ. ಈಗ ಮಾಡೋದು ಸ್ಟಾರ್ಟ್ ಮಾಡೋಣ ರೀ ಫ್ರೆಂಡ್ಸ್. ಈಗ ನಾನು ಒಂದು ಬಗೋನಿ ತೊಗೊಂಡಿನಿ. ಈಗ ನಾನು ಹಾಲು ಹಾಕ್ತೀನಿ ರೀ, ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ ಫ್ರೆಂಡ್ಸ್. ಇಷ್ಟು ಅರ್ಧ ಲೀಟ್ರಿನೊಳಗೆ ಅರ್ಧ ಕಪ್ ನಾನು ತೆಗೆದಿಟ್ಟೀನಿ ರೀ ಬೇರೆ, ಯಾಕಂದರೆ ಅದು ಕಸ್ಟರ್ಡ್ ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ತೆಗೆದಿಟ್ಟೀನಿ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಅರ್ಧ ನಾನು ಬೇರೆ ಕಪ್ ಒಳಗೆ ಇಟ್ಟೀನಿ, ತೋರಿಸ್ತೀನಿ ಅದನ್ನು. ಈಗ ನೋಡಿರಿ, ಅರ್ಧ ಲೀಟ್ರ್ ಹಾಲಿಂದು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನಾನು ಆಯಿಲು ಮತ್ತು 1 ಚಮಚ ತುಪ್ಪ ಹಾಕಿ ಇದಕ್ಕೆ ಬಿಸಿ ಮಾಡೀನಿ ರೀ. ಈಗ ಒಂದೊಂದು ಬ್ರೆಡ್ ಸ್ಲೈಸಸ್ ಹಾಕ್ಕೊಂತ ಹೋಗೋಣ. ಮೀಡಿಯಮ್ ಫ್ಲೇಮ್ನಾಗ ಇದು ಫ್ರೈ ಮಾಡ್ಬೇಕು ರೀ, ಜಾಸ್ತಿ ಹೈ ಫ್ಲೇಮ್ ಇರಬಾರ್ದು, ಇಲ್ಲಾಂದರೆ ಎಲ್ಲ ಬ್ರೌನ್ ಕಲರ್ ಆಗಿ ಜಲ್ದಿ ಇದು ಆಗ್ಬಿಡ್ತಾವೆ ರೀ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದು ಫ್ರೈ ಮಾಡ್ಬೇಕು ರೀ ಬ್ರೆಡ್ ಎಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಇದು ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಗೋಲ್ಡನ್ ಕಲರ್ ಆಗೋವರೆಗೂ ಅಷ್ಟೇ ಇದು ಫ್ರೈ ಮಾಡಬೇಕು, ಇಲ್ಲಾಂದರೆ ಕಲರ್ ಫುಲ್ ಕರ್ರಗಾಗ್ಬಿಡ್ತಾವೆ ರೀ, ಕಪ್ಪಗಾಗ್ತಾವೆ. ಫ್ಲೇಮ್ ಕಡಿಮೆನ ಇಟ್ಟು ನೀವು ಈ ಥರ ಫ್ರೈ ಮಾಡ್ಕೊರಿ ಫ್ರೆಂಡ್ಸ್. ಹೀಗೆಲ್ಲ ಬ್ರೆಡ್ ಸ್ಲೈಸಸ್ಗೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಸೂಪರಾಗಿ ಡಿಲಿಷಿಯಸ್ ಆಗಿ ಮಸ್ತ್ ಆಗುತ್ತೆ ರೀ. ಈಗ ನಾವು ಒಂದು ಸಲ ಮಾಡಿದರೆ ಮತ್ತೆ ಮಾಡ್ಕೋಬೇಕು ಅನ್ಸುತ್ತೆ ರೀ ನಿಮ್ಗೆ. ಏನಾರ ನಾವು ಸಣ್ಣ ಪುಟ್ಟ ಪಾರ್ಟೀಸ್ ಮತ್ತು ಏನಾರ ಫಂಕ್ಷನ್ ಇದ್ದರೆ ಮನೆ ಒಳಗೆ ಯಾರು ಗೆಸ್ಟ್ ಬಂದರೆ ಮಾಡಿಕೊಡ್ಬೋದು ನೀವು, ಅವರು ಇಷ್ಟಪಡ್ತಾರೆ. ಈಗ ಇದು ಹೊರಗೆ ಮಾಡಿದ್ದೆ ತೊಗೊಳಕ್ಕೆ ಹೋದರೆ ಭಾಳ ಕಾಸ್ಟ್ಲಿಯಾಗೂ ಸಿಗುತ್ತಾ, ಮತ್ತು ರಬಡಿ ಥರ ಇರುತ್ತೆ, ಅದೇ ಥರ ಆಗುತ್ತಾ ಟೇಸ್ಟ್. ಭಾಳ ಚೆನ್ನಾಗಾಗುತ್ತೆ ರೀ, ಮಸ್ತ್ ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್. ಇದು ಮಸ್ತ್ ಟೇಸ್ಟಿ ಆಗುತ್ತೆ ರೀ, ನೀವು ಮಾಡಿ ನೋಡಿರಿ. ಮಕ್ಳಿಗಂತೂ ಫುಲ್ ಇಷ್ಟ ಆಗುತ್ತೆ ರೀ ರೆಸಿಪಿ. ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ರೀ, ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತಾ, ಸಣ್ಣವ್ರಿಗೂ ಇಷ್ಟ ಆಗುತ್ತಾ, ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ರೀ ಇದು. ಈಗ ನೋಡಿರಿ ಫ್ರೆಂಡ್ಸ್, ಕಲರ್ ಎಷ್ಟು ಮಸ್ತ್ ಚೇಂಜ್ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಇದಕ್ಕೆ ನಾನು ಬೇರೆ ಒಂದು ಪ್ಲೇಟ್ ಒಳಗೆ ತೆಗೆದುಬಿಡ್ತೀನಿ ರೀ ಫ್ರೆಂಡ್ಸ್. ಮತ್ತೆ ಇನ್ನೂ ಒಂದು ರೌಂಡ್ ಮಾಡ್ಕೊತೀರಿ.
ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಬೇಕ್ರಿ ಕಲರ್, ಜಾಸ್ತಿ ಸುಡಬಾರ್ದು. ಇದಕ್ಕೆ ಬ್ರೆಡ್ಗೆ ಕಲರ್ ಒಂಥರ ಆಗುತ್ತಾ, ಇಷ್ಟು ಕಲರ್ ಬಂದರೆ ಸಾಕ್ರಿ ನಮ್ಗೆ. ಈಗ ಒಂದು ಬೇರೆ ಒಂದು ದೊಡ್ಡ ಬೋಲ್ ತೊಗೊಂಡು ಇದ್ರೊಳಗೆ ಹಾಕ್ಬಿಡನ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಅಂತೂ ಇದ್ರದ್ದು ಆಯ್ತು ರೀ. ಈಗ ನೆಕ್ಸ್ಟ್ ಹಾಲು ಕಾಯಿಸ್ಬೇಕ್ರಿ. ಹಾಲು ಬಿಸಿ ಮಾಡಿ ಇದಕ್ಕೆ ಕುಕ್ ಮಾಡೋದ್ರಿ. ಒಂದು ಅರ್ಧ ಬಾಟಲ್ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಟೇಸ್ಟಿನ ಪ್ರಕಾರ ನೋಡಿಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ನೀವು ಹಾಕ್ಕೊಡ್ರಿ ಫ್ರೆಂಡ್ಸ್. ಈಗ ನಾವು ಜಾಸ್ತಿ ಅಷ್ಟು ಮಕ್ಕಳು ಜಾಸ್ತಿ ಸ್ವೀಟ್ ತಿನ್ನಲ್ಲ, ನಾವು ತಿನ್ನೋಂಗಿಲ್ಲ. ಒಂದು ಅರ್ಧ ಕಪ್ ಅಷ್ಟು ನಾನು ಸಕ್ಕರೆ ಹಾಕೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಅರ್ಧ ಲೀಟರ್ ಒಳಗೆ ಒಂದು ಅರ್ಧ ಕಪ್ನಾಗ ನಾನು ಇದು ಹಾಲು ತೆಗೆದಿಟ್ಟೀನಿ ರೀ. ಅದು ಬಿಸಿ ಹಾಲಿದ್ರೆ ಗಂಟು ಆಗ್ಬಿಡ್ತಾವ್ರಿ. ಹಾಗಾಗಿ ನಾನು ಒಂದು 2 ಚಮಚ ಇದು ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೋಡಿರಿ, ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ. ಬಿಸಿ ಹಾಲಿನಾಗ ಹಾಕಿದ್ರೆ ಏನಾಗುತ್ತೆ, ಗಂಟು ಆಗ್ಬಿಡ್ತಾವ್ರಿ. ಹಾಗಾಗಿ ಈಗೆಲ್ಲ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಬೇಕಾದರೆ ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲಂತಂದರೆ ಕಾರ್ನ್ಫ್ಲವರ್ ಹಾಕಿನ ಮಾಡ್ಬೋದು ರೀ. ಕಾರ್ನ್ಫ್ಲವರ್ನಾಗ ಸ್ವಲ್ಪ ಲೆಮನ್ ಕಲರ್ ಇರ್ತಲ್ಲ, ಸ್ವಲ್ಪ ಅದು ಮಿಕ್ಸ್ ಮಾಡಿ ಈ ಥರ ನೀವು ಕಸ್ಟರ್ಡ್ ತಯಾರು ಮಾಡ್ಬೋದು ರೀ ಫ್ರೆಂಡ್ಸ್. ನೀವು ಇದ್ದರೆ ಈ ಥರ ಮಾಡಿರಿ, ಇಲ್ಲಾಂದರೆ ಆ ಥರ ಮಾಡ್ಕೊರಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಅಂತೂ ಈಗ ರೆಡಿ ಆಯ್ತು ರೀ. ಈಗ ನೋಡಿರಿ ಫ್ರೆಂಡ್ಸ್, ಹಾಲೆಲ್ಲ ಆಗಿದೆ, ಕುಕ್ ಆಗಿದೆ. ಈಗ ನಾನು ಅದರೊಳಗೆ ಇದು ಕಸ್ಟರ್ಡ್ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದು ಏಲಕ್ಕಿ ಹಾಕಿನಿ ರೀ, ಒಂದು 2-3 ಹಾಕಿನಿ ರೀ ಏಲಕ್ಕಿ. ಅದಕ್ಕೆ ನಾನು ಸ್ವಲ್ಪ ಕುಟ್ಟಿ ಹಾಕ್ಬಿಟ್ಟಿನಿ ರೀ. ಹಾಗೆ ಅದು ಫ್ಲೇವರ್ ಮಸ್ತ್ ಬರ್ತೀರಿ ಫ್ರೆಂಡ್ಸ್. ಹಾಗಾಗಿ ನಾನು ಏಲಕ್ಕಿ ಹಾಕೀನಿ, ಪೌಡ್ರ್ ಹಾಕಿಲ್ರಿ. ಅದು ಹಾಗೆ ಜಸ್ಟ್ ಇದು ಮಾಡಿ ನಾನು ಹಾಕೀನಿ ರೀ ಏಲಕ್ಕಿ. ಒಂದು 3 ಹಾಕೀನಿ ರೀ ಅಷ್ಟೇ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಈಗೆಲ್ಲ ರೆಡಿ ಆಯಿತು. ಈಗ ಬೇರೆ ಒಂದು ದೊಡ್ಡದೊಂದು ಬೋಲ್ ತೊಗೊಂಡು ಅದರೊಳಗೆ ಮಾಡಿದ್ದು ಹಾಕ್ಬಿಡನ್ರಿ ಕಸ್ಟರ್ಡ್. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ರೀ. ಬಿಟ್ಟಿಂದ ಎಲ್ಲ ಬ್ರೆಡ್ ಸ್ಲೈಸಸ್ ಎಲ್ಲ ಹಾಕ್ಕೋಬೇಕ್ರಿ. ಒಳಗೊಳಗೆ ಬಿಡಬಾರ್ದು, ನನಗೆ ಸ್ವಲ್ಪ ಕ್ರಂಚಿ ಬೇಕು ರೀ. ಹಾಗಾಗಿ ನಾನು ಅರ್ಧ ಇಡಾಕತ್ತೀನಿ. ನೀವು ಬೇಕಾದರೆ ಪೂರ ಡಿಪ್ ಮಾಡ್ಬೋದು ರೀ ನೀವು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕಾಣ್ಸಕತ್ತೈತಿ. ಈಗ ಭಾಳ ಟೇಸ್ಟಿಯಾಗಿ ಆಗುತ್ತೆ ರೀ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿರಿ. ನಿಮ್ಗೆ ಮಾಡಿ ತಿಂದಿಂದ ನೋಡಿಂದ ನನಗೆ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ಆಗಿತ್ತು ಅಂಥೇಳಿ. ಆರಾಮಾಗಿ ನೀವು ಮಾಡ್ಕೋಬೋದು ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಈ ಥರ ಎಲ್ಲ ಜೋಡಿಸ್ಕೊತೀನಿ ರೀ ಇದ್ರೊಳಗೆ ಕಸ್ಟರ್ಡ್ನಾಗ. ಸೂಪರಾಗಿ ಡಿಲಿಷಿಯಸ್ ಆಗಿ ಈ ರೆಸಿಪಿ ತಯಾರಾಗಿತ್ತು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಒಂದೊಂದು ಎಲ್ಲ ಕಸ್ಟರ್ಡ್ನಾಗ ಬಿಡ್ಕೊಂತ ಹೋಗ್ಬೇಕು ರೀ ಬ್ರೆಡ್ ಸ್ಲೈಸಸ್. ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಕಾಣಿಸಾಕ್ತಿತ್ತು ನೋಡಿರಿ ಫ್ರೆಂಡ್ಸ್. ಈಗ ಮೇಲೆ ಸ್ವಲ್ಪ ನಾನು ಕಾರ್ನರ್ಗೆ ಸೈಡ್ ಹಾಕ್ಕೊತೀನಿ ರೀ. ಮೇಲೆ ಹಾಕಲ್ಲ, ಸೈಡಿಗೆ ಹಾಕನ್ರಿ ಫ್ರೆಂಡ್ಸ್. ಇದು ನೋಡಿರಿ ಫ್ರೆಂಡ್ಸ್, ಈ ಥರ ಅರ್ಧ ನಾವು ಬ್ರೆಡ್ ಸ್ಲೈಸಸ್ ಬಿಟ್ಟರೆ ತಿನ್ನುವಾಗ ಭಾಳ ಕ್ರಂಚಿ ಬರುತ್ತೆ ರೀ ಬಾಯಾಗ. ತಿನ್ನುವಾಗ ಸೂಪರಾಗಿ ಕಾಣಿಸುತ್ತೆ ರೀ ಎಲ್ಲ. ಮತ್ತು ಅದರೊಳಗೆ ಹಾಕಿದ್ರೆ ಒಂಥರ ಆಗುತ್ತೆ ರೀ. ಈಗ ನೋಡಿರಿ, ಪಿಸ್ತಾ ಮತ್ತು ಬಾದಾಮ್ ರೀ ಈ ಥರ ಕಟ್ ಮಾಡ್ಕೊಂಡಿದ್ದು ನೋಡಿರಿ ಫ್ರೆಂಡ್ಸ್. ಮೇಲಿಂದ ಗಾರ್ನಿಷಿಂಗೆ ಎಲ್ಲ ಹಾಕ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಭಾಳ ಟೇಸ್ಟಿ ಆಗುತ್ತೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಇದು ರೆಸಿಪಿ ಟ್ರೈ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ. ಅವರು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ನಾನು ಈಸಿಯಾಗಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಮಾಡೋದು ಜಲ್ದಿ ಮಾಡ್ಕೋಬೋದು ನೀವು ಆರಾಮಾಗಿ ನೋಡಿಕೊಂಡು. ಅಷ್ಟು ಈಸಿ ಮೆಥಡ್ಲಿಂದ ತೋರಿಸೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೀನಿ ರೀ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಒಳಗೆ ಹೇಳ್ರಿ ನನಗೆ ಇಷ್ಟ ಆಗಿತ್ತಕ್ಕ ಅಂಥೇಳಿ. ನಿಮ್ಮ ಪ್ರೀತಿ ಈ ಅಕ್ಕನ ಮೇಲೆ ಇರಲಿ ಸದಾ ಹೀಗೆ ಅಂಥೇಳಿ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ಮತ್ತು ನೋಡಿರಿ ಫ್ರೆಂಡ್ಸ್, ಇಷ್ಟ ಅಂತೂ ಈಗ ಬ್ರೆಡ್ ಡೆಸರ್ಟ್ ರೆಡಿ ಆಗಿತ್ತು ರೀ. ಈಗ ನೋಡಿ ಫ್ರೆಂಡ್ಸ್, ರೆಡಿಯಾಗಿ ಅಷ್ಟು ಸೂಪರಾಗಿ ಡಿಲಿಷಿಯಸ್ ಆಗಿ ಕಾಣಿಸಾಕತ್ತೈತೆ. ಈಗ ನಾನು ಇದಕ್ಕೆ ಯಾವ ಥರ ಆಗಿತ್ತು ಅಂಥೇಳಿ ಈಗ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ಹಾಗೆ ನಾನು ತಿಂದನ್ನು ತೋರಿಸ್ತೀನಿ ರೀ ಯಾವ ಥರ ಆಗಿತ್ತು ಅಂಥೇಳಿ. ನಮಗಂತೂ ರೀ ಭಾಳ ಖುಷಿ ಆಯ್ತು ರೀ, ಮಕ್ಳಿಗೂ ಭಾಳ ಖುಷಿ ಆಯ್ತು ರೀ. ಈಗ ಒಂದು ಬೇರೆ ಬೋಲ್ ಒಳಗೆ ಡಿಶ್ ಔಟ್ ಮಾಡ್ತಾಯಿದ್ದೀನಿ ರೀ. ನನ್ನ ಮಗಳು ತಿಂತಾಳಂತೆ, ಅಕ್ಕಿ ಕೊಡ್ತೀನಿ ರೀ ಫ್ರೆಂಡ್ಸ್. ಸೂಪರಾಗಿ ಮಸ್ತಾಗಿತ್ತು ನೋಡಿರಿ ಫ್ರೆಂಡ್ಸ್. ಇದು ಫ್ಲೇವರ್ನ ಅಷ್ಟು ಚಲೋ ಆಗಿತ್ತು ರೀ. ಇದು ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಮಾಡಿರಿ, ನಿಮ್ಮ ಮಕ್ಳಿಗೂ ತಿಂದು ಖುಷಿ ಪಡ್ತಾರೆ ರೀ. ಮತ್ತು ಎಲ್ಲರಿಗೂ ಇಷ್ಟ ಆಗೋವಂಥ ರೆಸಿಪಿ ರೀ ಇದು. ಈಗ ನೋಡಿರಿ, ನಾನು ಒಂದು ಬೇರೆ ಬೋಲ್ನಾಗ ಹಾಕ್ಕೊಂಡಿನಿ. ಈಗ ನಾನು
ತಿಂತೀನಿ ನೋಡಿರಿ ಫ್ರೆಂಡ್ಸ್. ಭಾಳ ಸೂಪರಾಗಿ ಆಗಿತ್ತು ರೀ ಫ್ರೆಂಡ್ಸ್, ಮಸ್ತಾಗಿತ್ತು ನೋಡಿರಿ, ಸೂಪರಾಗಿ ಡಿಲಿಷಿಯಸ್ ಆಗಿ. ಮಗಳು ತಿಂದಳು, ನಾನು ತಿಂದೀನಿ, ಎಲ್ಲರೂ ತಿಂದೀವಿ ನೋಡಿ ಫ್ರೆಂಡ್ಸ್. ಮಾಡಿದ್ದು ತಂದಾಳ, ಈಗ ತಿನ್ನಕತ್ತಾಳಿಕಿ. ಈಗ ನಿಮ್ಗೆ ಸ್ವೀಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ವಿಡಿಯೋಗ ಮತ್ತು ರಿಲೇಟಿವ್ಸ್ ಜೊತೆ. ಈಗ ನೋಡಿ ಫ್ರೆಂಡ್ಸ್, ನಮ್ದೆಲ್ಲ ಕೆಲಸ ಆಯ್ತು, ಕುಂತ್ಕೊಂಡಿವಿ. ಈಗ ಆಯ್ತು ರೀ ಫ್ರೆಂಡ್ಸ್. ಮತ್ತು ರಾತ್ರಿದು ನೋಡೋದ್ರಿ ಭಾಳ ನೋವಾಗ್ತಾ ಇದೆ ನಮ್ಮಿ. ಹಾಂ, ಭಾಳ ನೋವೈತೆ. ಒಂದು ದಿನ ಇರುತ್ತೆ ಮತ್ತು ಅದು ನೋವು, ಅದು ಮಾಡ್ಕೊಂಡು ಮತ್ತೆ ಕೇಳಂಗಿಲ್ಲ, ಹೌದಿಲ್ಲ? ಹೇಳ್ತಾ ಇದ್ರು ಮತ್ತು ಇದು ಹೋಮ್ ಟೂರ್ ಮಾಡಿರಿ ಅಕ್ಕ ಅಂಥೇಳಿ, ಮತ್ತು ರೆಸಿಪಿನೂ ಕೇಳ್ತಾ ಇದ್ದಾರೆ. ಅದು ನಾನು ಆದಷ್ಟು ಪ್ರಯತ್ನ ಪಡಕತ್ತೀನಿ ರೀ. ನನಗೂ ಯಾವುದು ರೆಸಿಪಿ ನೀವು ಹೇಳ್ತಾ ಇದ್ರಿ, ಯಾವ ರೆಸಿಪಿ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ರೀ. ಮತ್ತು ಇನ್ನೊಂದು ರೆಸಿಪಿ ಹೇಳ್ಯಾರ, ಅದು ಖೋವಾದು ನಾನು ತೋರಿಸಿದ್ದೆಲ್ಲ, ಅದು ಮಾಡೋದು ಇನ್ನೂ ನಾನು ಮಾಡಿ ತೋರಿಸಿಲ್ಲ ಫ್ರೆಂಡ್ಸ್. ಅದನ್ನು ತೋರಿಸ್ರಿ ಅಕ್ಕ ಅಂತ ಹೇಳಕತ್ತಾರ ಸಬ್ಸ್ಕ್ರೈಬರ್. ಹಾಗಾಗಿ ಖಂಡಿತವಾಗಿ ಆ ರೆಸಿಪಿ ನಿಮ್ಗೆ ಸಿಗುತ್ತೆ ರೀ, ಮತ್ತು ನಾನು ಅದು ರೆಸಿಪಿ ಶೇರ್ ಮಾಡ್ತೀನಿ ರೀ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ನನ್ನ ವಿಡಿಯೋಗೆ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.